ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಖಿಲ್ ಅವರೇ, ನಾನು ಹೋಗ್ತಾ ಇದ್ದೀನಿ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೂ ಈ ಮನೆಗೂ ಋಣ ಮುಗ್ದೋಯ್ತು. ಅತ್ತೆಗೆ ನನ್ನ ಮುಖ ತೋರಿಸೋ ಅರ್ಹತೆ ಕಳ್ಕೊಂಡಿದ್ದೀನಿ. ನೀನ್ ಮಾಡಿರೋದಕ್ಕೆ, ನೀನು ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಗುಡ್ ಬೈ. ಅದಕ್ಕೆ ಈ ಮನೆಯಿಂದ ಹೋಗ್ತಾ ಇದ್ದೀನಿ. ಜೀವನದಲ್ಲಿ ಮತ್ತೆ ಅತ್ತೆಗೆ ನನ್ನ ಮುಖ ಯಾವತ್ತೂ ತೋರಿಸೋದಿಲ್ಲ. ದಯವಿಟ್ಟು ನನ್ನನ್ನು ಹುಡುಕ್ಬೇಡಿ. ನನ್ನನ್ನು ಕ್ಷಮಿಸ್ಬಿಡಿ ಶ್ಯಾಮ. ಥ್ಯಾಂಕ್ ಗಾಡ್, ಪೀಡೆ ಕಳೀತು. ಏನ್ ಮಮ್ಮಿ ಇದು? ಯಾಕೆ ಇವಳು ಇಂಥ ನಿರ್ಧಾರ ತಗೊಂಡ್ಲು? ತನ್ನ ಮುಖ ನಿಮಗೆ ತೋರಿಸಲ್ಲ ಅಂತಿದ್ದಾಳಲ್ಲ. ಅಷ್ಟಕ್ಕೂ ಏನಾಯ್ತು ಮಮ್ಮಿ? ನನ್ನ ಅರ್ಶನ ಕುಂಕುಮದ ಜೊತೆ ನೀನ್ ಆಟ ಆಡ್ತಿದೀಯ ಅಂತ ನನಗೆ ಪ್ರಜ್ಞೆ ಬಂದಿದೆ. ನನ್ನ ಕಣ್ಣು ಮುಂದೆಯಿಂದ ದೂರ ಹೊರಟೋಗು. ಆ ಥರ ಚಾನ್ಸ್ ಮಾತ್ರ ನೀವು ಶ್ಯಾಮಂಗ್ ಕೊಡ್ಬೇಡಿ ಅತ್ತೆ. ನೀವ್ ಮಾತ್ರ ಎಲ್ಲೂ ತಲೆ ತಗ್ಗಿಸ್ಬೇಡಿ ಅತ್ತೆ. ನಿಮ್ಗಿಷ್ಟು ಕೆಟ್ಟ ಹೆಸರು ತರ್ಬೇಕು ಅಂತ ನೋಡಿರೋ ಶ್ಯಾಮಂಗೆ ಹೇಗ್ ಬುದ್ಧಿ ಹೇಳ್ಬೇಕೋ ಹಾಗೆ ಬುದ್ಧಿ ಹೇಳಿ. ಅಲ್ಲಿ ನೋಡಿ ಅತ್ತೆ, ಬರ್ತಾ ಇದ್ದಾರೆ. ಮಮ್ಮಿ ಕರ್ಕೊಂಡು ಬಂದೆ. ಶ್ಯಾಮನ ಕರ್ಕೊಂಡು ಬಂದೆ ಮಮ್ಮಿ. ಯಾಕೆ ಕರ್ಕೊಂಡ್ ಬಂದೆ?
ನಾನು ಗಯ್ಯಾಳಿ ಅತ್ತೆ ಅಂತ ನಿರೂಪಿಸೋಕೆ ಅವಳಿಗೆ ಇನ್ನೊಂದು ಅವಕಾಶ ಕೊಡಕ್ಕೋಸ್ಕರ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ಯಾ? ನನಗೆ ಇನ್ನೂ ಕೆಟ್ಟ ಹೆಸರು ತಂದು ಸಮಾಜದ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡೋಕೆ ಇವಳಿಗೆ ಇನ್ನೊಂದು ಅವಕಾಶ ಕೊಡೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಅತ್ತೆ ಕೊಡ್ತಿರೋ ಟಾರ್ಚರ್ನ ತಡ್ಕೊಂಡು ಕೂಡ ಅವಳು ಇನ್ನೂ ಅತ್ತೆ ಮನೇಲೆ ಇದಾಳೆ ಅನ್ನೋ ದೊಡ್ಡ ಹೆಸರು ಅವಳಿಗೆ ಬರ್ಲಿ ಅಂತ ಅವಳಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಮತ್ತೆ ಇವಳನ್ನ ಕರ್ಕೊಂಡ್ ಬಂದ್ಯಾ? ಕ್ಷಮಿಸಿ ಅತ್ತೆ. ಅಂದ್ರೆ ಅತ್ತೆ, ಅದು ನನ್ನ ಉದ್ದೇಶ. ಗೊತ್ತು, ನಿನ್ ಉದ್ದೇಶ ನನಗ್ ಪೂರ್ತಿಯಾಗಿ ಗೊತ್ತು. ಕೇವಲ ಅತ್ತೆಗೆ ಕೆಟ್ಟ ಹೆಸರು ತರೋದೇ ನಿನ್ ಉದ್ದೇಶ. ಎಲ್ರ ಮುಂದೆ ನಿಮ್ಮ ಅತ್ತೆನ ದೋಷಿ ಅಂತ ತೋರ್ಸೋದೇ ನಿನ್ ಉದ್ದೇಶ. ಈ ಮನೆ ಮರ್ಯಾದೆನ ಬೀದಿಗೆ ತರೋದೇ ನಿನ್ ಉದ್ದೇಶ. ಅದಕ್ಕೆ ನನ್ ಮಾತನ್ನ ಕಾಲ್ ಕಸ ಮಾಡ್ತಿದ್ಯಾ? ನಾನ್ ಬೇಡ ಅನ್ನೋ ಕೆಲ್ಸನೇ ಮಾಡ್ತೀಯಾ? ನಾನ್ ಬೇಡ ಅಂದ್ರೂ ಕೂಡ ನಿಮ್ ಮಾವನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟೆ. ಮಾವ ಬೆಟ್ಟದ ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಕ್ ಹೋದ್ರು. ನಾನ್ ತಡೆದ್ರು ಕೂಡ ಕೇಳ್ದ ಹೊರಟೋದ್ರು. ನೀನ್ ಬೇಗ ಹೋಗಿ ಮಾವನ್ ವಾಪಸ್ ಕರ್ಕೊಂಡ್ ಬಾ. ನಾನು ಹಾಸ್ಪಿಟ್ಲಿಂದ ಮನೆಗ್ ಬರೋದ್ರಲ್ಲಿ ಮನೆ ಬಿಟ್ಟು ಹೋಗಿ ನಮ್ ಮನೆ ಮರ್ಯಾದೆನ ಬೀದಿಗೆ ತಂದೆ. ಛೆ, ಶ್ಯಾಮ ಹಾಗ್ಯಾಕ್ ಮಾಡ್ತಾಳೆ ಮಮ್ಮಿ? ಹಾಗೆ ಮಾಡ್ತಾಳೆ. ನಿನ್ ಹೆಂಡತಿ ಹಾಗೆ ಮಾಡ್ತಾಳೆ. ಇದೇನಾ ಮಮ್ಮಿ ನೀವು ಶ್ಯಾಮನ ಅರ್ಥ ಮಾಡ್ಕೊಂಡಿರೋದು? ಇಷ್ಟು ದಿನದಿಂದ ಶ್ಯಾಮನ ನೋಡ್ತಾ ಇದ್ದೀರಾ. ಅವಳಿಗೆ ಕೈಲಾದಷ್ಟುವೆ ನಮಗೆ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿದ್ ಬಿಟ್ರೆ ಕೆಟ್ಟದ್ ಯಾವತ್ತೂ ಮಾಡಿಲ್ಲ ಮಮ್ಮಿ. ಹುಷಾರಿಲ್ದೆ ನಾನು ಮಂಚ ಹಿಡಿದ್ರೆ ನನ್ನ ಹೆಂಡತಿಯಾಗಿ ನನ್ನ ಸೇವೆ ಮಾಡಿ ನನ್ನ ಕಾಪಾಡ್ಕೊಂಡಿದ್ದಾಳೆ. ಒಬ್ಬ ಸೊಸೆಯಾಗಿ ನಿಮ್ ಸೇವೆ ಮಾಡಿ ನಿಮ್ಮನ್ನ ಕಾಪಾಡ್ಕೊಂಡ್ಲು. ಮನೆ ವಿಷಯದಲ್ಲೇ ಅಲ್ಲದೆ ಫ್ಯಾಕ್ಟ್ರಿ ವಿಷಯದಲ್ಲೂ ಕೂಡ ಅವಳು ಮಾಡಕ್ಕಾಗೋದನ್ನ ಮಾಡಿದಾಳೆ ಮಮ್ಮಿ. ನನಗೆ ಬುದ್ಧಿ ಮಾತ್ರ ಅಲ್ಲ, ನಾಚಿಕೆ ಕೂಡ ಇಲ್ಲ. ನನಗೆ ನಾಚಿಕೆ ಇಲ್ದೆ ಇರೋದಕ್ಕೆ ಶ್ಯಾಮ ಅಂತ ಹುಡುಗಿನ ಸೊಸೆಯಾಗಿ ಒಪ್ಕೊಂಡಿದ್ದೀನಿ. ನನಗೆ ನಾಚಿಕೆ ಇಲ್ದೆ ಇರೋದಕ್ಕೆ ಆಸ್ತಿ ಅಂತಸ್ತಿನ ವಿಷಯದಲ್ಲಾಗ್ಲಿ ಮಾನ ಮರ್ಯಾದೆ ವಿಷಯದಲ್ಲಾಗ್ಲಿ ಯಾವ ರೀತಿಲೂ ಸರಿ ತೂಗದೆ ಇರೋ ಶ್ಯಾಮನ್ನ ಈ ಮನೆ ಸೊಸೆಯಾಗಿ ಒಪ್ಕೊಂಡಿದ್ದೀನಿ. ನನಗೆ ನಾಚಿಕೆ ಬುದ್ಧಿ ಇಲ್ದೆ ಇರೋದಕ್ಕೆ ಈ ಮನೆಗೆ ಕೆಲಸದವಳಾಗಿ ಕೂಡ ಕೆಲ್ಸಕ್ ಬರ್ದವಳನ್ನ
ಈ ಮನೆ ಸೊಸೆಯಾಗಿ ಒಪ್ಕೊಂಡಿದ್ದೀನಿ. ಮಮ್ಮಿ ಬೇಡ, ದಯವಿಟ್ಟು ಹೀಗೆ ಮಾತಾಡಬೇಡಿ. ದಯವಿಟ್ಟು ಶ್ಯಾಮ ಬಗ್ಗೆ ಕೀಳಾಗಿ ಮಾತಾಡಬೇಡಿ. ಈ ಮನೆ ಸೊಸೆಗೆ ಅವಮಾನ ಮಾಡಿ ನೀವೇ ಈ ಮನೆ ಮರ್ಯಾದೆ ತೆಗಿಬೇಡಿ. ಏನು, ನಿನ್ ಹೆಂಡತಿನ ಅಂದಿದ್ದಕ್ಕೆ ನೀನು ಕೋಪ ಬರ್ತಿದ್ಯಾ? ತಾಯಿ ಬೇವು ಹೆಂಡತಿ ಬೆಲ್ಲ ಆಗೋದ್ಲಾ? ತಾಯಿಗಿಂತ ನಿನಗೆ ಹೆಂಡತಿನೇ ಹೆಚ್ಚಾಗಿ ಹೋಗ್ಬಿಟ್ಲಾ? ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ತೂಗೋದಕ್ಕೆ ನೀವು ವಸ್ತುಗಳಲ್ಲ ಮಮ್ಮಿ, ಮನುಷ್ಯರು. ವಸ್ತುಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೋಬಹುದು, ಬೇಡ ಅನ್ಸಿದ್ರೆ ಮಾರ್ಲೂಬಹುದು. ಆದ್ರೆ ತಂದೆ ತಾಯಿನ, ಹೆಂಡತಿ ಮಕ್ಕಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ದುಡ್ಡಿಗೋಸ್ಕರ ಮಾರಕ್ಕೂ ಆಗಲ್ಲ. ನನಗೆ ನೀವ್ ಹೇಗೋ ಶ್ಯಾಮ ಕೂಡ ಹಾಗೆ ಮಮ್ಮಿ. ನನಗೆ ನಿಮ್ ವಿಷಯದಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ ಶ್ಯಾಮ ವಿಷಯದಲ್ಲೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ತಪ್ಪು ನೀವು ಮಾಡಿದ್ರು ಶ್ಯಾಮ ಮಾಡಿದ್ರು ಆ ತಪ್ಪನ್ನ ಸರಿ ಮಾಡೋದು ನನ್ನ ಜವಾಬ್ದಾರಿ. ಕೋಪದಿಂದ ಅಲ್ಲ ಶ್ಯಾಮ, ಇದು ಅಪನಿಂದನೆ. ಮಾಡದೇ ಇರೋ ತಪ್ಪನ್ನ ನೀನ್ ಮಾಡ್ದೆ ಅಂತ, ಆಡ್ದಿರೋ ಮಾತಿನ ನೀನ್ ಆಡ್ದೆ ಅಂತ ಅವ್ರು ನಿನ್ ಬಗ್ಗೆ ಹೀಗೆ ಮಾತಾಡ್ತಿದ್ರೆ ನನಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಆ ಮನೆಗೋಸ್ಕರ, ಆ ಮನೆಯವ್ರ ಸಂತೋಷಕ್ಕೋಸ್ಕರ ನೀನ್ ಎಷ್ಟು ಮಾಡ್ದೆ, ಎಷ್ಟು ಕಷ್ಟಪಟ್ಟೆ, ಎಷ್ಟು ಮಾತು ಕೇಳ್ದೆ. ಡ್ಯಾಡಿ ಫ್ರೆಂಡ್ ಕಿರೀಟದ ವಿಷಯದಲ್ಲಿ ಕಳ್ಳನ್ನ ಹಿಡಿದು ಕಿರೀಟ ತಗೊಂಡ್ ಬಂದು ಮನೆ ಮರ್ಯಾದೆ ಉಳಿಸ್ದೆ. ಆತ್ಮಹತ್ಯೆ ಮಾಡ್ಕೊಳಕ್ ಹೋದ ರತ್ನಮ್ಮನ್ ಕಾಪಾಡಿ ಅವಳ ಕೆಲಸ ಅವಳಿಗೆ ವಾಪಸ್ ಕೊಡ್ಸಿ ಫ್ಯಾಕ್ಟ್ರಿ ಮರ್ಯಾದೆ ಉಳಿಸ್ದೆ. ಇಷ್ಟು ದಿನದಿಂದ ನಿನ್ನ ನೋಡ್ತಿದ್ರು ಕೂಡ ನೀನೇನೋ ಅವ್ರಿಗೆ ಅರ್ಥ ಆಗಿಲ್ಲ. ಮನೆಗೋಸ್ಕರ, ಫ್ಯಾಕ್ಟ್ರಿಗೋಸ್ಕರ ನೀನ್ ಎಷ್ಟು ಮಾಡಿದ್ಯೋ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಆ ಮನೆಯಿಂದ ಹೊರಗೆ ಬಂದಿತ್ತು. ಏನಾದ್ರೂ ನಮ್ಮ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಇವತ್ತಿಂದ ನಾವು ಹೊಸ ಜೀವನ ಶುರು ಮಾಡೋಣ. ಆದ್ರೆ ಮಾವನ್ ಪರಿಸ್ಥಿತಿ ಅಲ್ಲಿ ಹಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವ್ ಹೀಗ್ ಮನೆ ಬಿಟ್ ಬರೋದು. ಡ್ಯಾಡಿ ನೋಡ್ಕೊಳ್ಳೋದಕ್ಕೆ ಅವರೆಲ್ಲ ಇದ್ದಾರೆ, ಆದ್ರೆ ನಿನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಬಿಟ್ರೆ ಇನ್ಯಾರೂ ಇಲ್ಲ. ಬಾ ಶ್ಯಾಮ. ಹಲೋ, ಹೇಳು. ಹೌದಾ, ವೆರಿ ಗುಡ್. ನಾವು ಹಾಸ್ಪಿಟಲ್ ಒಳಗಡೆ ಇದ್ದೀವಿ. ಓಕೆ. ಅತ್ತೆ, ಮಾವಂಗೆ ಪ್ರಜ್ಞೆ ಬಂತಂತೆ. ಸರ್, ಯಾರು? ಬಾಡಿಗೆಗೆ ಮನೆ ಬೇಕಾಗಿತ್ತು ಸರ್. ಮನೆ ಇದೇನಪ್ಪ? ಇದೇನಾ? ಬಾಡಿಗೆ ಕೊಡ್ತೀರಾ? ಕೊಡಕ್ಕೆ ಅಲ್ವಾ ಬೋರ್ಡ್ ಹಾಕಿದ್ದು? ನಾನ್ ಹಾಕಿದ್ದು ಬಾಡಿಗೆ ಅಂತಲ್ಲ, ಟು ಲೆಟ್ ಬೋರ್ಡ್. ಮನೆ ಖಾಲಿ ಇದೆ ಅಂತ ಹೇಳೋದೇ ಅದರ ಅರ್ಥ, ಬಾಡಿಗೆ ಮನೆ ಅಲ್ಲ ಅಂತ ಅರ್ಥ. ಇಷ್ಟು ಅರ್ಥ ಇದೆ ಅಂತ ನಮಗ್ ಗೊತ್ತಿರಲಿಲ್ಲ ಸರ್. ನಿಮ್ ಮನೆ ಖಾಲಿನೇ ಇದೆ ತಾನೆ? ನಾವಿರ್ಬೋದಾ? ಇರ್ಬೋದು, ದುಡ್ಡು ಕೊಟ್ಟು ಇಲ್ಲಿರ್ಬೋದು. ಎಷ್ಟು ಸರ್?
6,000 ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಸರಿ, ಮನೆ ತೋರಿಸೋ ಮೊದಲು ನೀವು ಯಾರು ಏನು ಅಂತ ಡೀಟೇಲ್ ಆಗಿ ಹೇಳಿ. ಆನಂದ್ ಗಜಪತಿ ವರ್ಮ ಅವ್ರ ಮಗ ಆಗಲ್ದೆ ಅಖಿಲ್ ಆಗಿ, ಅಖಿಲ್ ಹೆಂಡತಿ ಶ್ಯಾಮ ಆಗಿ ನಮ್ಮ ಜೀವನ ನಾವು ಮಾಡ್ಕೋತೀವಿ. ನೀವು ಇದಕ್ಕೂ ಮೊದಲು ಎಲ್ಲಿರ್ತಿದ್ರಿ? MG ರೋಡಲ್ಲಿ ಸರ್. MG ರೋಡಾ? MG ರೋಡಲ್ಲಿ ಇದ್ದವರು ಈ ಏರಿಯಾಕ್ಕೆ ಯಾಕೆ ಬಂದ್ರಿ? ಅಂದ್ರೆ ಅಂತ ರಿಚ್ ಏರಿಯಾದಲ್ಲಿದ್ದವರು ಈ ಏರಿಯಾಕ್ಕೆ ಯಾಕೆ ಬಂದ್ರಿ ಅಂತ. ನಮ್ಗೆ ಹೊಸದಾಗಿ ಮದುವೆ ಆಗಿದೆ ಸರ್. ಓಹೋ, ಹೊಸದಾಗಿ ಮದುವೆ ಆದ್ರೂ ಕೂಡ MG ರೋಡಲ್ಲಿ ಇರ್ಬೋದಲ್ವಾ? ಯಾಕೆ ಹೊಸದಾಗಿ ಮದುವೆ ಆದವರು MG ರೋಡಲ್ಲಿ ಇರಲ್ವಾ ಈಗ? ಹಾಗೇನಿಲ್ಲ ಸರ್, ಹೀಗ್ ಬರ್ಬೇಕಾಯ್ತು. ಓಹೋ ಹೋ ಹೋ ಹೋ, ಬರ್ಬೇಕಾಯ್ತಾ? ಅದು ಇಷ್ಟ ರಾತ್ರಿಯಲ್ಲಿ. ಓಕೆ 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 ಓಕೆ. ಹೌದು, ಇಷ್ಟಕ್ಕೂ ನಿಮ್ದು ಲವ್ ಮ್ಯಾರೇಜಾ, ಅರೇಂಜ್ಡ್ ಮ್ಯಾರೇಜಾ, ಓಡ್ ಬಂದಿರೋ ಮದ್ವೆನಾ? ಅರೇಂಜ್ಡ್ ಮ್ಯಾರೇಜ್ ಸರ್. ಓಹೋ ಹೋ ಹೋ ಹೋ, ಅರೇಂಜ್ಡ್ ಮ್ಯಾರೇಜಾ? ಹಾಗಾದ್ರೆ ನಿಮ್ ದೊಡ್ಡವ್ರು ಯಾರು ಜೊತೆಗಿಲ್ದೆ ನೀವಿಬ್ರೇ ಮನೆ ಹುಡುಕ್ತಾ ಸೂಟ್ ಕೇಸ್ ಜೊತೆ ಬಂದ್ರಲ್ಲ? ಆ MG ರೋಡಿಂದ ಈ ಏರಿಯಾಕ್ ಬರೋ ಪರಿಸ್ಥಿತಿ ಯಾಕೆ ಬಂತು? ಅಂದ್ರೆ ದೊಡ್ಡವ್ರು ಯಾರೂ ಇಲ್ಲ ಅಂತ ಮನೆ ಹುಡ್ಕೊಂಡ್ ಪರಿಸ್ಥಿತಿ ಯಾಕೆ ಬಂತು ಅಂತ. ಸರಿ, ನನಗೆ ಯಾಕೆ ಬಿಡಿ. ನಿಮ್ಮ ಆಧಾರ್ ಕಾರ್ಡ್ ಸ್ವಲ್ಪ ತೋರಿಸಿ. ಇಲ್ಲ ಸರ್, ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಆಧಾರನು ನಿಮ್ಗಿಲ್ವಾ? ನಿಮ್ ತಂದೆ ತಾಯಿ ಅಡ್ರೆಸ್ ಆಗ್ಲಿ, ಅತ್ತೆ ಮಾವನ ಅಡ್ರೆಸ್ ಆಗ್ಲಿ ಹೇಳಿ. ನಮಗ್ ಮನೆ ಬಾಡಿಗೆ ಕೊಡೋದಕ್ಕೆ ಈ ವಿವರಗಳೆಲ್ಲ ಯಾಕೆ ಬೇಕು ಸರ್? ನಾವು ಮನೆ ಯಾರಿಗೆ ಕೊಡ್ತೀವೋ ನಮಗ್ ತಿಳಿಬೇಕಲ್ವಾ? ಅಡ್ರೆಸ್ ಇಲ್ದಿರೋರ್ಗೆಲ್ಲ ನಾವು ಮನೆ ಕೊಡಕ್ಕಾಗುತ್ತಾ? ನಿನ್ನಿಂದ ನನ್ನಿಂದ ಅಲ್ಲ ಶ್ಯಾಮ, ಹಾಗ್ ನಡಿಬೇಕು ಅಂತಿತ್ತು, ನಡೀತು. ಬೆಳಗಾದ್ರೆ ಪಟ್ಟಾಭಿಷೇಕ ಆಗಿ ಅಯೋಧ್ಯೆಗೆ ರಾಜ ಆಗ್ಬೇಕಾಗಿದ್ದ ರಾಮಚಂದ್ರನು ಕಾಡಿಗೆ ಹೋಗ್ಬೇಕಾದ ಸಂದರ್ಭ ಬಂತು ಅಲ್ವಾ? ಇದು ಹಾಗೇನೆ. ಮಾಮೂಲ್ ಮನುಷ್ಯನ್ ಜೀವನ ಆಗ್ಲಿ, ಮಹಾರಾಜನ್ ಜೀವನ ಆಗ್ಲಿ, ಯಾವ ಕ್ಷಣದಲ್ಲಿ ಏನಾಗತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ನನ್ಗೋಸ್ಕರನೇ ನೀವು ಮನೆ ಬಿಟ್ಟು ಬರ್ಬೇಕಾಯ್ತು. ಅದೇ ನಂಗೆ ನೋವಾಗ್ತಿದೆ. ನೊಂದ್ಕೋಬೇಡ ಶ್ಯಾಮ, ನೀನು ನಾನು ಬೇರೆ ಬೇರೆ ಅಲ್ಲ. ನಿನಗೆ ಒಂದು ಮಾತಂದ್ರೆ ನನ್ನೂ ಅಂದ ಹಾಗೇನೆ, ನನ್ನ ಅಂದ್ರೆ ನಿಂಗೂ ಅಂದ ಹಾಗೆ. ರಾಮನ್ ಜೊತೆಗೇನೆ ಸೀತೆ ಕೂಡ ವನವಾಸಕ್ಕೆ ಹೋಗ್ಬೇಕು ಅಂತೇನಿರ್ಲಿಲ್ಲ. ಆದ್ರೂ ಕೂಡ ಸೀತೆ ಹೋದ್ಲು. ಯಾಕಂದ್ರೆ ಸೀತೆ ರಾಮ ಬೇರೆ ಬೇರೆ ಅಲ್ಲ, ಅದಕ್ಕೆ. ಆಗ ಆ ಸೀತೆ ಆ ರಾಮನ ಅನುಸರಿಸ್ತಾ ಅಯೋಧ್ಯೆ ಬಿಟ್ಟು ಹೋದ್ಲು. ಈಗ ಈ ರಾಮ ಸೀತೆನನುಸರಿಸ್ತಾ ಮನೆ ಬಿಟ್ಟು ಬಂದಿದ್ದಾನೆ. ಆ ಕೃಷ್ಣ ನನ್ಗೆ ಎಂತ ದೊಡ್ಡ ವರ ಕೊಟ್ಟಿದ್ದಾನೆ ಅಂತ ಈಗ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ರೀ. ನೀವು ಮಲ್ಕೊಳ್ಳಿ. ಆ ಬೀದಿ ಕೊನೆಯಲ್ಲಿ ಮನೆ ಒಂದು ಖಾಲಿ ಇದೆಯಪ್ಪ. ಥ್ಯಾಂಕ್ ಯು ಸರ್. ಅಯ್ಯೋ ಇರಿ, ಖಾಲಿ ಇದೆ ಅಂತ ಕೂಡ್ಲೆ ಹಾಗೆ ಹೋಗ್ತಾ ಇದ್ದೀರಲ್ಲ, ಅದು ತುಂಬಾ ದಿನದಿಂದ ಖಾಲಿನೇ ಇದೆ. ಅಷ್ಟು ದಿನ ಮನೆ ಖಾಲಿನೇ ಯಾಕಿದೆ? ಆ ಮನೆ ಹೆಂಗಸಿನ ಹೆಸರಿಗೆ ಬಾಯಿಗೆ ಭಯಪಟ್ಟು ಅಲ್ಲಿ ಯಾರು ಬಾಡಿಗೆಗೆ ಬರಲ್ಲ. ಯಾರವರು? ಹೆಸರು ಚಕ್ರಬಡ್ಡಿ ವನಜಾಕ್ಷಿ, ವೃತ್ತಿ ಬಡ್ಡಿ ವ್ಯವಹಾರ. ಅವರು ಎಷ್ಟು ಜಿಪುಣಿನೋ ಅದರ 2ರಷ್ಟು ಗಯ್ಯಾಳಿ. ಮೂಗ್ ಹಿಡಿದು ಬಡ್ಡಿ ವಸೂಲಿ ಮಾಡ್ತಾಳೆ, ಕಿವಿ ಹಿಂಡಿ ಸಾಲ ತಗೋತಾಳೆ. ಅದ್ರಲ್ಲಿ ತಪ್ಪೇನಿದೆ? ಸಾಲ ತಗೊಂಡ್ಮೇಲೆ ಬಡ್ಡಿ ಕೊಡ್ಬೇಕು, ಸಾಲ ತಗೊಂಡ್ರೆ ವಾಪಸ್ ಕೊಡ್ಬೇಕು. ಅದನ್ನ ಟೈಮ್ಗೆ ಕೊಡದೇ ಇರೋದು ನಮ್ ತಪ್ಪಾಗತ್ತಲ್ಲ. ಹಾಗ್ ವಸೂಲಿ ಮಾಡೋದು ಅವ್ರ ತಪ್ಪು ಹೇಗಾಗತ್ತೆ?
ನಾವು ಹೇಗಿದ್ರು ಸರಿಯಾಗಿ ದುಡ್ಡು ಕೊಡ್ತೀವಿ, ನೋ ಪ್ರಾಬ್ಲಮ್. ಓಹೋ ಹಾಗಾದ್ರೆ ನೀವು ಹೊರಡಿ ನಡಿ ಶ್ಯಾಮ. ಹೊರಡಿ. ಹಲೋ, ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಫೋನ್ ಮಾಡಿದ್ಯಾ. 1ನೇ ತಾರೀಕು ಬಂತು, ಆದ್ರೆ ಬಡ್ಡಿ ಮಾತ್ರ ಬರ್ಲಿಲ್ಲ. ಏನು, ಸಂಬಳ ಬರ್ಲಿಲ್ವಾ? ಸಂಬಳ ಬರ್ಲಿಲ್ಲ ಅಂತ ನೀನ್ ಹೊಟ್ಟೆಗೆ ಹೇಳಿದ್ರೆ ಹಸುವ ಆಗೋದು ನಿಲ್ಬಹುದೇನೋ, ಆದ್ರೆ ಈ ಬಡ್ಡಿ ವನಜಾಕ್ಷಿಗೆ ಇದನ್ನೆಲ್ಲ ಹೇಳಿದ್ರೆ ಬಡ್ಡಿ ವಸೂಲಿ ಮಾಡೋದು ಬಿಡಲ್ಲ. ಕೊನೆಗೂ ಅನ್ಕೊಂಡಿದ್ದನ್ನ ನಾನ್ ಸಾಧಿಸಿದೀನಿ. ಇಷ್ಟು ಕಾಲಕ್ಕೆ ಶ್ಯಾಮನ ಮನೆಯಿಂದ ಹೊರಗೆ ಹಾಕಾಯ್ತು. ಬೋನಸ್ ಆಗಿ ಶ್ಯಾಮ ಜೊತೆಗೆ ಆ ಅಖಿಲ್ನು ಕೂಡ ಕಳ್ಸಾಯ್ತು. ಮಾವ ಏನೋ ಮಂಚ ಹಿಡಿದ್ರು, ಅತ್ತೆ ಏನೋ ಅಮಾಯಕಿ. ಅಶೋಕ್ ಭಾವಂಗೆ ಮತ್ತೆ ಅರುಣ್ಗೆ ಹೆಚ್ಚಾಗಿ ಲೆಕ್ಕ ಗೊತ್ತಿಲ್ಲ. ನಿಧಾನವಾಗಿ ಫ್ಯಾಕ್ಟ್ರಿ ಕೆಲ್ಸ ಕೂಡ ನನ್ ಕೈಗೆ ತಗೊಂಡ್ರೆ ಈ ಸಾಮ್ರಾಜ್ಯ ಎಲ್ಲದಕ್ಕೂನು ನಾನೇ ಮುಕುಟ ಇಲ್ದಿರೋ ಮಹಾರಾಣಿ ಆಗ್ತೀನಿ. ಚಿಕ್ಕಮ್ಮ ಏನೋ? ಶ್ಯಾಮ ಚಿಕ್ಕಮ್ಮ ಯಾವಾಗ ಬರ್ತಾರೆ? ಶ್ಯಾಮನಾ? ಯಾಕೆ? ಫೋನ್ ಬೇಕು. ಫೋನಲ್ಲಿ ವಿಡಿಯೋಸ್ ನೋಡ್ಬೇಕು ಅಂದ್ರೆ ನನ್ ಫೋನೋ ಅಥವಾ ಅಮ್ಮನ್ ಫೋನೋ ತಗೋಬೋದಲ್ಲ, ಶ್ಯಾಮ ಫೋನೇ ತಗೋಬೇಕಾ? ಹೌದು, ಶ್ಯಾಮ ಚಿಕ್ಕಮ್ಮನ್ ಫೋನೇ ಬೇಕು. ಆ ಫೋನಲ್ಲೇ ವಿಡಿಯೋ ಫೋಟೋಸ್ ಎಲ್ಲ ಇರೋದು. ಯಾವ ವಿಡಿಯೋ, ಯಾವ ಫೋಟೋ? ಅದೇ ಚಿಕ್ಕಮ್ಮ, ನಾವ್ ಮೊನ್ನೆ ಗುಡಿಗೆ ಹೋದಾಗ ಅಲ್ಲಿ ತೆಗ್ದಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ಅದ್ರಲ್ಲೇ ಇರೋದು. ಏನೋ ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋದಾಗ ನೀನ್ ವಿಡಿಯೋ ಮತ್ತೆ ಫೋಟೋಸ್ ತೆಗ್ದ್ಯಾ? ಹೌದು, ಶ್ಯಾಮ ಚಿಕ್ಕಮ್ಮನ್ ಫೋನ್ ತಗೊಂಡು ತೆಗ್ದೆ. ಆ ಫೋಟೋ ವಿಡಿಯೋಲಿ ನೀನು ಇದ್ಯಾ ಗೊತ್ತಾ? ಚಿಕ್ಕಮ್ಮ ಅದ್ರಲ್ಲೇನೋ ಕಲಿಸ್ತಿದಾರಲ್ಲ. ನಾನು ಕೂಡ ಇದ್ದೀನಾ? ಹೌದು, ನೀನು ಪ್ರಸಾದಕ್ಕೆ ಏನೋ ಪುಡಿ ಹಾಕ್ತಿದ್ದೆ ಅಲ್ವಾ, ಆಗ ನಾನು ಅಲ್ಲೇ ವಿಡಿಯೋ ಮಾಡ್ತಿದ್ದೆ. ನೀನು ಪ್ರಸಾದಕ್ಕೆ ಪುಡಿ ಹಾಕಿ ಬೇಗ ಹೊರಟೋದ್ಯಲ್ವಾ, ಅದನ್ನು ಕೂಡ ವಿಡಿಯೋ ಮಾಡಿದೆ. ಆ ವಿಡಿಯೋ ಜೊತೆಗೆ ನಾನು ಸೆಲ್ಫಿ ವಿಡಿಯೋ ಕೂಡ ತಗೊಂಡೆ. ಆ ಸೆಲ್ಫಿ ವಿಡಿಯೋ ನೋಡ್ಬೇಕು ಅಂದ್ರೆ ಶ್ಯಾಮ ಚಿಕ್ಕಮ್ಮನ್ ಫೋನ್ ಬೇಕು ಅಲ್ವಾ? ಏನ್ ಹಾಗೆ ನೋಡ್ತಿದ್ಯಾ? ಆನಂದ ಗಜಪತಿ ವರ್ಮಾ ಅವ್ರ ಮಗ ಈ ರೀತಿ ಕೆಲ್ಸ ಮಾಡ್ಬೇಕಾಯ್ತು ಅಂತ. ಬೇಡ, ಹಳೇದನ್ನ ನೆನ್ಪು ಮಾಡ್ಬೇಡ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನೀಗ ಆನಂದ್ ಗಜಪತಿ ವರ್ಮಾ ಅವ್ರ ಮಗ ಅಖಿಲ್ ಅಲ್ಲ. ನನ್ನ ಹೆಸರು ನಿಖಿಲ್, ನಿನ್ ಹೆಸರು ತುಳಸಿ. ಹಳೆ ವಿಷಯನೆಲ್ಲ ಮರ್ತು ಹೋಗಿ
ಹೊಸ ಜೀವನ ಶುರು ಮಾಡೋಣ. ಓಕೆ? ನೀವಿಬ್ರೇ ಬಂದಿದ್ದೀರಲ್ಲ, ಸಾಮಾನೇನು ತರ್ಲಿಲ್ವಾ? ಇಲ್ಲ ಅಕ್ಕ, ನಾವೇನು ತರ್ಲಿಲ್ಲ. ಹೌದಾ? ಇದಕ್ ಮೊದಲು ರೆಂಟ್ಗಿದ್ದವರು ರೆಂಟ್ ಕಟ್ಲಿಲ್ಲ, ಅದಕ್ಕೆ ಅವ್ರ ವಸ್ತುಗಳೆಲ್ಲ ನಾನೇ ಇಟ್ಕೊಂಡಿದೀನಿ. ಬೇಕಾದ್ರೆ ಕೊಡ್ತೀನಿ. ಸೋಫಾ, ಕುರ್ಚಿ, ಕಿಚನ್ ಸಾಮಾನು, ಕರ್ಟನ್, ಇನ್ನೇನಾದ್ರೂ ಬೇಕಾದ್ರೆ ತಗೊಳ್ಳಿ. ಆದ್ರೆ ಪ್ರತಿ ವಸ್ತುಗೂ ದುಡ್ಡು ತಗೋತೀನಿ. ಸರಿ ಅಕ್ಕ. ಸರಿ. ಎಲ್ಲ ತಗೊಂಡ್ ಬಂದು ಇಟ್ಕೊಳ್ಳಿ. ಆ? ಶ್ಯಾಮ, ಕೂತ್ಕೋ. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್? ವಾಟ್ ಟು ಡೂ. ಇವಾಗ ಏನ್ರಿ ರೀ? ಏನ್ರಿ? ಟ್ಯಾಬ್ಲೆಟ್ ತಗೊಳ್ಳಿ, ಎದ್ದೇಳಿ. ಅತ್ತೆ ನಿಮ್ಗ್ಯಾಕ್ ಕಷ್ಟ? ಮಾವನ್ ಟ್ಯಾಬ್ಲೆಟ್ಸ್ ಎಲ್ಲ ನಾನ್ ನೋಡ್ಕೋತೀನಲ್ಲ. ಇಲ್ ಕೊಡಿ, ನಾನ್ ನೋಡ್ಕೋತೀನಿ. ಈ ಟ್ಯಾಬ್ಲೆಟ್ ಕೋಲ್ಡ್ ವಾಟರ್ ಅಲ್ಲಿ ಕೊಡ್ಬಾರ್ದು ಅತ್ತೆ. ನಾರ್ಮಲ್ ವಾಟರ್ ತಗೊಂಡ್ ಬನ್ನಿ. ಸರಿನಮ್ಮ. ಸಾರಿ ಮಾವ, ಡಾಕ್ಟರ್ ನೀವು ಬೇಗ ಹುಷಾರಾಗೋಕೆ ಈ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿದ್ದಾರೆ. ನಾನ್ ನೀವ್ ಬೇಗ ಗುಣ ಆಗದೆ ಇರ್ಲಿ ಅಂತ ಈ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ. ನೀವ್ ಬೇಗ ಸರಿ ಹೋದ್ರೆ ನನಗ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ಏರ್ಪಾಟ್ ಮಾಡ್ತಾ ಇರೋದು. ಏನೂ ಅನ್ಕೋಬೇಡಿ. ತಗೊಳಮ್ಮ, ನಾರ್ಮಲ್ ವಾಟರ್. ಒಂದ್ ನಿಮಿಷ ಆತೆ. ಮಾವ, ಟ್ಯಾಬ್ಲೆಟ್ ತಗೋಬೇಕು, ಎದ್ದೇಳಿ. ಟ್ಯಾಬ್ಲೆಟ್ ತಗೊಳ್ಳಿ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.